ವಿಂಡೋಸ್ ಅನ್ನೋದು ಒಂದು ಆಪರೇಟಿಂಗ್ ಸಿಸ್ಟಮ್. ಭಾಳ ಸಲ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಈ ಆಫೀಸ್ ಅಂದ್ರೇನು, ವಿಂಡೋಸ್ ಅಂದ್ರೇನು ಅಂತ. ವಿಂಡೋಸ್ ಅನ್ನೋದು ಪ್ಲ್ಯಾಟ್ಫಾರ್ಮು, ಆಫೀಸ್ ಅಂದರೆ ಅದರಲ್ಲಿ ಹಾಕಿರುವಂಥ ಸಾಫ್ಟ್ವೇರ್. ಆಫೀಸ್ ರೀತಿ ಬೇರೆ ಬೇರೆ ಸಾಫ್ಟ್ವೇರನ್ನು ಇಲ್ಲಿ ವಿಂಡೋಸಲ್ಲಿ ಹಾಕಿರ್ತಾರೆ. ಈ ವಿಂಡೋಸ್ ಎಲ್ಲಿರುತ್ತೆ? ಸಿ ಡ್ರೈವಲ್ಲೇ ಇರುತ್ತೆ. ಇಲ್ಲಿ ಕಾಣುತ್ತೆ ನೋಡಿ, ಇವೆಲ್ಲ ಹಾಕಿರ್ತಾರೆ. ಆದರೆ ಆಫೀಸ್ ಎಲ್ಲಿರುತ್ತೆ ಅದನ್ನು ಹುಡುಕೋದು ಹೇಗೆ? ಇಲ್ಲಿ ಸ್ಟಾರ್ಟ್ ಹೋಗಿ ಆಲ್ ಪ್ರೋಗ್ರಾಮ್ಸಿಗೆ ಹೋದರೆ ಇಲ್ಲಿ ಎಲ್ಲ ಆಫೀಸ್ ಪ್ರೋಗ್ರಾಮ್ಸು ಸಿಗುತ್ತೆ. ಆಫೀಸ್ ಅಂದರೆ ಮೇನು ಯಾವುದ್ಯಾವುದು? ಈ ಪವರ್ ಪಾಯಿಂಟ್ ಅಂದರೆ ಆಫೀಸು, ಪಬ್ಲಿಷರ್ ಅಂದರೆ ಆಫೀಸು, ಎಕ್ಸೆಲ್ ಅಂದರೆ ಆಫೀಸು, ವರ್ಡ್ ಅಂದರೆ ಆಫೀಸು. ಇವೆಲ್ಲ ಒಂದು ಕಡೆ ಇಟ್ಟಿರ್ತಾರೆ. ಈಗ ಈ ವರ್ಡನ್ನು ನಾವು ಪದೇ ಪದೇ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಆ ವರ್ಡಿಗೆ ಹೋಗಿ ರೈಟ್ ಕ್ಲಿಕ್ ಮಾಡಿ ಅದನ್ನು ಸೆಂಡ್ ಟು ಡೆಸ್ಕ್ಟಾಪ್ ಮಾಡಿಕೊಂಡ್ರೆ ಇಲ್ಲಿ ಬಂತು ನೋಡು, ಇಲ್ಲಿ ಡೆಸ್ಕ್ಟಾಪಿಗೆ ಬಂತು. ನಾವು ಮತ್ತೆ ಪದೇ ಪದೇ ಸ್ಟಾರ್ಟಿಗೆ ಹೋಗಬೇಕಾಗಿಲ್ಲ, ಡೈರೆಕ್ಟಾಗಿ ಹೊಸ ಫೈಲು ಓಪನ್ ಮಾಡಬೇಕಾದ್ರೆ ಇಲ್ಲಿಂದ ಓಪನ್ ಮಾಡ್ಬೋದು, ವರ್ಡ್ ಓಪನ್ ಮಾಡ್ಬೋದು. ಈಗ ಓಪನ್ ಆಗ್ತಾ ಇದೆ. ಅದೇ ರೀತಿ ಓಪನ್ ಆಗೋ ಟೈಮಲ್ಲಿ ನಾನು ಇನ್ನೊಂದು ಹೇಳ್ತೇನೆ, ಅದೇ ರೀತಿ ನಾವು ಎಕ್ಸೆಲ್ಲು ಕೂಡ ಇಲ್ಲಿ ಬರಬೇಕು ಅಂದರೆ ಅಥವಾ ಪವರ್ ಪಾಯಿಂಟು ಬರಬೇಕು ಅಂದರೆ ಆಲ್ ಪ್ರೋಗ್ರಾಮ್ಸಿಗೆ ಹೋಗಿ ಅಲ್ಲಿ ಹುಡುಕಬೇಕು ಎಲ್ಲಿ ಪವರ್ ಪಾಯಿಂಟ್ ಇದೆ ಅಂತ. ಇಲ್ಲಿ ಪವರ್ ಪಾಯಿಂಟ್ ಇದೆ, ಅಥವಾ ಆಲ್ ಪ್ರೋಗ್ರಾಮ್ಸಲ್ಲಿ ಎಲ್ಲಾದರೂ ಇರುತ್ತೆ, ಸ್ವಲ್ಪ ನೋಡಬೇಕು. ಇಲ್ಲಿ ಸಪ್ರೇಟಾಗಿ ಹಾಕಿದ್ದಾರೆ ಪವರ್ ಪಾಯಿಂಟ್ ಅಂತ ಇದೆ ನೋಡು. ಇಷ್ಟೊತ್ತಿಗೆ ಇಲ್ಲಿ ವರ್ಡ್ಸ್ ಓಪನ್ ಆಗ್ತಾ ಇದೆ ನೋಡು, ಪವರ್ ಪಾಯಿಂಟ್ ಇಲ್ಲಿದೆ. ನಾವು ಡೆಸ್ಕ್ಟಾಪಲ್ಲಿ ತರಬೇಕಾದ್ರೆ ರೈಟ್ ಕ್ಲಿಕ್ ಮಾಡಿ ಸೆಂಡ್ ಟು ಡೆಸ್ಕ್ಟಾಪ್ ಮಾಡಿಕೊಂಡ್ರೆ ನಮಗೆ ನೆಕ್ಸ್ಟ್ ಟೈಮು ಅದು ಈಸಿಯಾಗಿ ಅಲ್ಲಿ ಸ್ಟಾರ್ಟಿಗೆ ಹೋಗದೆ ನಾವು ಇಲ್ಲಿ ಓಪನ್ ಮಾಡ್ಬೋದು, ರೈಟಾ? ಈಗ ಇದನ್ನು ಕ್ಲಿಕ್ ಮಾಡ್ತಾನೆ, ಇದು ಸ್ವಲ್ಪ ಸ್ಲೋ ಆಗಿ ಓಪನ್ ಆಗ್ತಾ ಇದೆ, ಕಂಪ್ಯೂಟರ್ ಸ್ಪೀಡ್ ಇಲ್ಲದೆ ಇರೋದರಿಂದ.